ಫ್ರೆಂಡ್ಸ್, ನಾವಿವತ್ತು ಉತ್ತರ ಕರ್ನಾಟಕದ ಜಾನಪದ ಕಲಾವಿದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಹಾಡಿಗೆ ಬೇರೆ ಲೆವೆಲ್ ಕ್ರೇಜ್ ಇದೆ. ಮೊದಲಿಗೆ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಎಂದೇ ಹೆಸರಾದ ಮಾಳು ನಿಪ್ನಾಳ್ ಅವರು. ಇವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಎಂಬ ಗ್ರಾಮದವರು. ಮಾಳು ನಿಪ್ನಾಳ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಉತ್ತರ ಕರ್ನಾಟಕದ ತುಂಬಾ ಅತಿ ಫೇಮಸ್ ಆದವರು. ನಾ ಡ್ರೈವರ ನೀ ನನ್ನಲವರ ಎಂಬ ಸಾಂಗು ಕರ್ನಾಟಕದಾದ್ಯಂತ ಹೆಸರು ಮಾಡಿತ್ತು. ಇವರ ಗಾಯನಕ್ಕೆ ಮೆಚ್ಚಿ ಯೋಗರಾಜ್ ಭಟ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ಕರ್ನಾಟಕ ಡಮನಕ ಎಂಬ ಮೂವಿಯಲ್ಲಿ ಹಾಡನ್ನು ಹಾಡಲು ಅವಕಾಶ ಕಲ್ಪಿಸಿಕೊಟ್ಟರು. ಈ ಸಿನಿಮಾದಿಂದ ಇವರು ಇನ್ನಷ್ಟು ಹೆಚ್ಚಿಗೆ ಬೆಳೆದರು. ಇವರು ಯೂಟ್ಯೂಬ್ ಚಾನೆಲಿನಲ್ಲಿ 2 ರಿಂದ 3 ಲಕ್ಷ ದುಡಿಯುತ್ತಾರೆ ಮತ್ತು ಯಾವುದೇ ಆರ್ಕೆಸ್ಟ್ರಾಗೆ ಹೋದರೆ ಒಂದು ದಿನ 40 ರಿಂದ 50 ಸಾವಿರ ಚಾರ್ಜ್ ಮಾಡುತ್ತಾರೆ. ಪರ್ಸು ಕೋಲೂರ್, ಬಾಗಲಕೋಟೆ ಜಿಲ್ಲೆಯ ಕೋಲೂರು ಗ್ರಾಮದವರು. ಇವರು ಕೂಡ ಒಂದು ಹಳೆಯ ಪ್ರತಿಭೆ. ಇವರು ಯೂಟ್ಯೂಬ್ನಿಂದ 50 ಸಾವಿರ ದುಡಿಯುತ್ತಾರೆ ಮತ್ತು ಯಾವುದೇ ಆರ್ಕೆಸ್ಟ್ರಾಗೆ ಹೋದರೆ 30 ಸಾವಿರ ಚಾರ್ಜ್ ಮಾಡುತ್ತಾರೆ. ಬಾಳು ಬೆಳಗುಂದಿ, ಜಾನಪದ ಲೋಕದ ಟ್ರೆಂಡ್ ಸೆಟ್ಟರ್ ಎಂದೇ ಹೆಸರಾದ ಇವರು ಹಾವೇರಿ ಜಿಲ್ಲೆಯವರು. ಇವರು ಟ್ರೆಂಡ್ಗೆ ತಕ್ಕಂತೆ ಹಾಡುಗಳನ್ನು ಹಾಡುತ್ತಿರುತ್ತಾರೆ. ಸದ್ಯಕ್ಕೆ ಇವರು ಕರ್ನಾಟಕದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಶೋ ಅಂದರೆ ಸರಿಗಮಪ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅಲ್ಲಿಯೂ ಕೂಡ ತಮ್ಮ ಟ್ಯಾಲೆಂಟ್ ಅನ್ನು ತೋರಿಸುತ್ತಿದ್ದಾರೆ. ಇವರಿಗೆ ಯೂಟ್ಯೂಬಿನಿಂದ 2 ಲಕ್ಷ ರೂಪಾಯಿ ಬರುತ್ತದೆ ಮತ್ತು ಆರ್ಕೆಸ್ಟ್ರಾದಿಂದ ಒಂದು ದಿನಕ್ಕೆ 40 ಸಾವಿರ ರೂಪಾಯಿ ಚಾರ್ಜ್ ಮಾಡುತ್ತಾರೆ. ನೋಡಿದಿರಲ್ಲ ಫ್ರೆಂಡ್ಸ್, ಇವರು ನಮ್ಮ ಉತ್ತರ ಕರ್ನಾಟಕದ ಖ್ಯಾತ ಗಾಯಕರು. ಇವರುಗಳು ಯೂಟ್ಯೂಬಿನಲ್ಲಿ ತಮ್ಮದೇ ಆದ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.